ವರುಣ್, ಕಾರ್ ಸರ್ವಿಸ್ ಆಯಿತಾ? ಕಾರ್ ಸರ್ವಿಸ್ ತುಂಬಾ ನೆಸಸರಿ ಇತ್ತು. ಯಾಕಪ್ಪ ಅಂದರೆ ತುಂಬಾ ಟ್ರಿಪ್ಗಳೆಲ್ಲ ಹೋದ್ವಿ ನಾವು ಪಾಂಡಿಚೇರಿ, ಉಡುಪಿ, ಸಕಲೇಶ್ಪುರ್, ಚಿಕ್ಕಮಂಗ್ಳೂರು, ಈ ರೀತಿ ತುಂಬಾ ಟ್ರಿಪ್ಗಳೆಲ್ಲ ಹೋದ್ವಿ. ಆಲ್ರೆಡಿ ಸರ್ವಿಸ್ ಆಗಿತ್ತು. ಅದಾದಮೇಲೆ ಇಷ್ಟೊಂದೆಲ್ಲ ಟ್ರಿಪ್ಗಳೆಲ್ಲ ಆಯಿತು. ಗೇರಿಂದೇನೋ ಪ್ರಾಬ್ಲಮ್ ಇದೆ. ಸೊ ಮತ್ತೊಂದು ಸಲ ಸರ್ವಿಸ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಬಂದಿದ್ದೀವಿ ಇವತ್ತು. ಕಾರ್ಗೆ ಎಷ್ಟು ಅಭ್ಯಾಸ ಆಗೋಗಿದ್ದೀನಿ ಅಂದರೆ, ಈಗ ಆಟೋದಲ್ಲಿ ಹೋಗೋದಕ್ಕೆ ಹಿಂಸೆ ಆಗ್ತಾಯಿದೆ. ಇವಾಗ ಸಂಜೆವರೆಗೂ ನಮಗೆ ಕಾರ್ ಸಿಗಲ್ಲ, ಅದೊಂಥರ ಹಿಂಸೆ ನನಗೆ. ಗೈಸ್, ಕಾಲೇಜ್ ಮುಂದೆ ನಿಂತ್ಕೊಂಡಿದ್ದೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಕೇಳ್ತಾರೆ ಆಟೋಗೆ. ಗೈಸ್, ಫೈನಲಿ ಆಟೋ ಸಿಕ್ತು. 100 ರೂಪೀಸ್ ಕೊಟ್ಟು ಹೋಗ್ತಾ ಇದ್ದೀವಿ, ಜಸ್ಟ್ ಸ್ವಲ್ಪ ದೂರ ಹೋಗೋದಕ್ಕೆ. ಫಸ್ಟ್ ನಾವು ಊಟ ಮಾಡೋಣ ಅಂತ ಇದ್ದೀವಿ. ಹೋಳಿಗೆ ಊಟ ಸಿಕ್ಕಾಪಟ್ಟೆ ನನ್ನ ಫೇವ್ರೇಟು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಹೋಳಿಗೆ ಊಟ ಸ್ಪೆಷಲಾಗಿ ತಿನ್ನೋಣ ಅಂತ ಹೊರಟಿದ್ದೀವಿ. ಊಟ ಮಾಡಿ ಆಮೇಲೆ ಮೂವಿಗೆ ಹೋಗ್ತೀವಿ. ಮೂವಿ ಮುಗಿಸ್ಕೊಂಡು ಶೋರೂಮಿಗೆ ಬಂದ್ವಿ. ಸರ್ವಿಸ್ ಆಗಿರುತ್ತೆ ಅಂತ, ಬಟ್ ಇನ್ನೂ ಆಗಿರಲಿಲ್ಲ. ಆಲ್ರೆಡಿ 4 o'clock ಆಗಿತ್ತು. ನಾವು ಕೊಟ್ಟಿದ್ದು ಮಾರ್ನಿಂಗ್ ಒಂದು 11 o'clockಗೆ. ಇವತ್ತು ವೀಕೆಂಡ್ ಅಲ್ವಾ, ರಶ್ ಕೂಡ ಇದೆ. ಅವ್ರು ಅಂದಿದ್ರು 5 o'clock ಅಷ್ಟೊತ್ತಿಗೆ ಕೊಡ್ತೀವಿ ಅಂತ. ಸೊ ಕಾಫಿ ಕುಡಿತಾ ಇದ್ದೀನಿ ಗೈಸ್, ಒಳ್ಳೆ ಊಟ ಮಾಡಿಕೊಂಡು ರಕ್ಕಸಪುರದೋಳು ಅಂತ ಮೂವಿಗೆ ಹೋಗಿದ್ವಿ. SS ಮಾಲಲ್ಲಿ ನಾವು ಹೋಗೋ ಟೈಮಿಂಗ್ಸಿಗೆ ಇರಲಿಲ್ಲ ಮೂವಿ. ಸೊ ಟ್ಯಾಕಿಸಿಗೆ ಹೋಗಿದ್ವಿ. ಸಖತ್ತಾಗಿದೆ ಮೂವಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿ, ಅದು ರೀಸೆಂಟ್ಲಿ ರಿಲೀಸ್ ಆಗಿರೋದು. ಸೊ ಇವಾಗ ಇನ್ನೂ ನಾವು ಕಾರ್ ಶೋರೂಮಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಕಾರ್ ಸರ್ವಿಸ್ ಆಗಿಲ್ಲ. ವೇಟ್ ಮಾಡ್ತಾ ಇದ್ದೀನಿ. 1/2 hour ಅಂತ ಹೇಳಿದ್ದಾರೆ. ಕಾಫಿ ಕುಡ್ದೆ ಇಲ್ಲೇ. ಸೊ ವೇಟ್ ಮಾಡ್ತಾ ಇದ್ದೀವಿ. ಗೈಸ್, ಹೊಸ ಕಾರ್ ಡೆಲಿವರಿ ಇತ್ತು ಯಾರ್ದೋ. ಮ್ಯೂಸಿಕ್ ಎಲ್ಲ ಹಾಕಿ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಾ ಇತ್ತು. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಕಾರ್ ಡೆಲಿವರಿ ನಾನು ನೆನೆಸ್ಕೊಂಡೆ. ಸಖತ್ತಾಗಿ ಇತ್ತು. ಮ್ಯೂಸಿಕ್ಕು, ಕೇಕ್ ಕಟ್ಟಿಂಗ್, ಪೂಜೆ ಇವೆಲ್ಲ, ಅದೆಲ್ಲ ನಾನು ನೆನೆಸ್ಕೋತಾ ಇದ್ದೆ. ಅವರ್ಸ್ ವೇಟ್ ಮಾಡಿದ್ದಾದಮೇಲೆ ಕಾರ್ ಸರ್ವಿಸ್ ಆಯಿತು. ಇನ್ನೇನು ಕಾಫಿ ಗಿಫಿ ಕುಡ್ಕೊಂಡು ಹೊರಡೋದು ಅಷ್ಟೇ ಇವತ್ತು. ಗೈಸ್, ಕಾರ್ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ಲ. ಸರ್ವಿಸ್ ಆದಮೇಲೆ, ಕಾರ್ ವಾಶ್ ಆದಮೇಲೆ ಲುಕ್ಕೇ ಚೇಂಜ್ ಆಗುತ್ತೆ. ನೀಟಾಗಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತಲ್ವ. ಗೈಸ್, ಕಾರ್ ಸರ್ವಿಸ್ ಎಲ್ಲ ಆಯಿತು. ಎಷ್ಟೊತ್ತು ಮಾಡಿದ್ರು ಅಂದರೆ ಇವಾಗ 6 o'clock. 2 hours ವೇಟ್ ಮಾಡಿದ್ದೀವಿ. ಫಿಲ್ಮ್ ನೋಡ್ಕೊಂಡು ಬಂದ್ರೂ, ಯಾಕಂದರೆ ಇವಾಗ ಸ್ಯಾಟರ್ಡೆ ಅಲ್ವಾ, ರಶ್ ಕೂಡ ಹಾಗೇ ಇದೆ. ಇವಾಗ ಆನ್ ದ ವೇ ಅಲ್ಲಿ ಟೀ ಇಲ್ಲ ಕಾಫಿ ಕುಡಿತೀನಿ. ಮತ್ತೆ ಶೋರೂಮಲ್ಲಿ ಆಲ್ರೆಡಿ ಕುಡ್ದಾಯಿತು ಕಾಫಿ ಮತ್ತು ಟೀ. ಈಗ ಇನ್ನೊಂದು ಸಲ ಕುಡಿದು ಚಿತ್ರದುರ್ಗಕ್ಕೆ ವಾಪಸ್ ನಾವು. ಗೈಸ್, ಕಾರ್ ಸರ್ವಿಸ್ ಆದಮೇಲೆ ಏನೋ ಒಂಥರ ಫೀಲಿಂಗ್ ಸಖತ್ತಾಗಿರುತ್ತಲ್ಲ. ಫುಲ್ಲು ಫ್ರೆಶ್ ಅನ್ನಿಸ್ತಾ ಇರುತ್ತೆ ಕಾರು. ಸರ್ವಿಸ್ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ ನಾವು. ಹಾಗೆ ಇಲ್ಲೇ ನಿಲ್ಲಿಸಿದ್ದೀವಿ. ಇಲ್ಲಿ ಕೆಫೆ ಇದೆ, ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ನನಗೆ ಕಾಫಿ, ಟೀ ಅಂದರೆ ತುಂಬಾ ಇಷ್ಟ. ಶೋರೂಮಲ್ಲಿ ಕಾಫಿ 1 ಟೈಮು, ಟೀ 1 ಟೈಮ್ ಆಲ್ರೆಡಿ ಆಯಿತು. ಇವಾಗ ಮತ್ತೊಂದು ಸಲ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೆಫೆ ಹತ್ರ ನಿಲ್ಲಿಸಿದ್ದೀವಿ ಅಷ್ಟೇ. ಈಗ ಆನ್ ದ ವೇ ಅಲ್ಲಿ ಬೋಂಡಾ ಬಜ್ಜಿ ಈ ರೀತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಾನು ಪ್ರಾಪರಾಗಿ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಡಯೆಟ್ಟು, ವರ್ಕೌಟ್ ಎಲ್ಲ. ತಿನ್ನಬೇಕು ಅನ್ನಿಸ್ತಾ ಇದೆ, ಬಟ್ ತಿನ್ನಬೇಕು ಅನ್ನಿಸ್ದಾಗ ತಿಂದುಬಿಡಬೇಕು. ಈಗ ಆನ್ ದ ವೇ ಅಲ್ಲಿ ಬೋಂಡಾ ಬಜ್ಜಿ ತಿಂದ್ಕೊಂಡು ಮನೆಗೆ ಹೊರಡ್ತೀವಿ. ನನ್ನ ಕಾಫಿ ಬಂತು, ಇವಾಗ ಕುಡಿತೀನಿ. SN ಮಾಲ್ಗುಡಿ ಅಂತ. SN ಮಾಲ್ಗುಡಿ ಕಾಫಿ ನಾನು ಇವಾಗ ಕುಡಿತಾ ಇದ್ದೀನಿ. ಅದು ಆ್ಯಕ್ಚುಲಿ ನಾವು ದಾವಣಗೆರೆಗೆ ಯಾವಾಗಲೂ ಬರ್ತಾನೆ ಇರ್ತೀವಿ. ಇದು ಮೇ ಬಿ ಹೊಸ ಕೆಫೆ ಅನಿಸುತ್ತೆ. ನೋಡ್ರಿ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಸಖತ್ತಾಗಿದೆ. ಆನ್ ದ ವೇ ಅಲ್ಲಿ ಬಿಸಿ ಬಿಸಿ ಬೋಂಡಾ ತಿಂತೀನಲ್ಲ. ಇನ್ನೇನು ರಾತ್ರಿ ನಾನು ಡಿನ್ನರ್ ಮಾಡಲ್ಲ.
ಯಾಕಂದರೆ ಆಲ್ರೆಡಿ ತಿನ್ನಬೇಕು ಅನ್ನಿಸ್ತಿದೆ. ಡಯಟ್ ಹಾಳಾಯಿತು ಅಂತ ಸ್ವಲ್ಪ ಬೇಜಾರು ಕೂಡ ಇದೆ. ನಾಳೆ ಸಂಡೇ, ನಾನು ಜಿಮ್ಗೆ ಹೋಗಬಾರ್ದು ಅಂತ ಡಿಸೈಡ್ ಆಗಿದ್ದೆ. ಬಟ್ ನಾಳೆ ಮಾರ್ನಿಂಗ್ ನಾನು ಜಿಮ್ಗೆ ಹೋಗ್ತೀನಿ, ಯಾಕಂದರೆ ಇವತ್ತು ತುಂಬ ಅದು ಇದು ತಿಂದ್ಬಿಟ್ಟಿದ್ದೀನಿ. ನಾಳೆ ಜಿಮ್ಗೆ ಹೋದರೆ ಸ್ವಲ್ಪ ಮೇಂಟೈನ್ ಆದರೂ ಆಗುತ್ತೆ. ಹೇ ಗಾಯ್ಸ್, ನಾನು ಇವಾಗ ತಾನೇ ಮನೆಗೆ ಬಂದೆ ದಾವಣಗೆರೆಯಿಂದ. ಬರ್ತಾ ಆನ್ ದ ವೇಯಲ್ಲಿ ಬಿಸಿ ಬಿಸಿ ಮೆಣಸಿನ್ಕಾಯಿ ತಿಂದ್ಕೊಂಡು ಬಂದೆ. ಸಖತ್ತಾಗಿತ್ತು. ತುಂಬಾ ಕ್ರೇವಿಂಗ್ ಆಗ್ತಿತ್ತು ನನಗೆ ತಿನ್ನೋದಕ್ಕೆ ಮೆಣಸಿನ್ಕಾಯಿ ಈ ರೀತಿ ಬಿಸಿ ಬಿಸಿದು ತಿಂದ್ಕೊಂಡು ಬಂದೆ. ನಾಳೆಯಿಂದ ಪ್ರಾಪರಾಗಿ ತುಂಬಾ ಸ್ಟ್ರಿಕ್ಟಾಗಿ ನಾನು ಡಯಟ್ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ನಾನು ಮಾಡ್ತಾ ಇರೋ ವರ್ಕೌಟ್ಸ್ ಏನಿದೆ ಅದು ವೇಸ್ಟ್ ಆಗೋಗುತ್ತೆ. ಸೊ ಗೈಸ್, ಹಾಗೆ ಫಿಲ್ಮ್ ಬಗ್ಗೆ ಹೇಳೋದಾದರೆ ಮೂವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. SS ಮಾಲ್ ಅಂದರೆ ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ. ಕಾರ್ ಸರ್ವಿಸ್ ನಾವು ಕೊಟ್ಟಾಗ ಅದು ಇಡೀ ದಿನ ತಗೋತಾರೆ ಕಾರ್ ಸರ್ವಿಸ್ಸು. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಕೂಡ ಇರುತ್ತೆ ಶೋರೂಮು. ಸೊ ಅದಕ್ಕೆ ನಾವು ಮೂವಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. SS ಮಾಲಲ್ಲಿ ನಾವು ಹೋಗೋ ಟೈಮಿಂಗಿಗೆ ಮೂವಿ ಇರಲಿಲ್ಲ ಯಾವುದು. ಸೊ ಅದಕ್ಕೆ ನಾವು ಥಿಯೇಟರಿಗೆ ಹೋಗಿದ್ವಿ. ಸಖತ್ತಾಗಿತ್ತು ಗೈಸ್ ಮೂವಿ. ತುಂಬ ಒಳ್ಳೆ ಸ್ಟೋರಿ. ಮೂವಿ ನೋಡಿದ್ದಾಯಿತು, ತುಂಬ ಚೆನ್ನಾಗಿತ್ತು. ಅದು ನೆನ್ನೆ ಇನ್ನೂ ರಿಲೀಸ್ ಆಗಿರೋಂತಹ ಮೂವಿ ಅದು. ಸಖತ್ತಾಗಿತ್ತು ಸ್ಟೋರಿ. ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.